ಜನನೇ ಹೋಗಿತ್ತವ್ರಲ್ಲಯ್ಯ. ಹೋಗಿತ್ತವ್ರ ನನ್ಗೆ ನನ್ನ ಮಗನೇ ಕರೆಕ್ಟ್ ಮಾತಾಡದ ಅಯ್ಯ ನಿಮ್ಮ ಅಜ್ಜಿ ಮಗನೇ ಕರೆಕ್ಟ್ ನನ್ನ ಎದುರುಗಡೆ ನಿಮ್ಮ ಅಪ್ಪಂತ ತಿಂದಿದ್ದೀನ ನಾನು. ಕುಮಾರಸ್ವಾಮಿ ಬಗ್ಗೆ ಯಾಕೆ ಮಾತಾಡ್ಬೇಕು ನೀವು? ನಿಮ್ಮ ಅಪ್ಪಂದೇನಾರ ತಿಂದಿದ್ದೀನ ನನ್ನ ನಿಂದ ಏನಾರ ಇದ್ರೆ ನಿನ್ನ ಅಭಿಮಾನ ಅವ್ರು ಬಂದಾಗ ತೋರಿಸ್ಕೊ. ನಾನು 40 ವರ್ಷದಿಂದ ರಾಜಕೀಯದಲ್ಲಿ ನಿಂತ್ಕೊಂಡು ಆಯ್ತು ತಾಲೂಕಲ್ಲಿ ಯಾರ ತಲೂ ₹5 ಲಂಚ ಕೊಟ್ಟಿಲ್ಲ, ಲಂಚ ತಗೊಂಡಿಲ್ಲ. ನೀವು ಲಂಚ ಈಸ್ಕೊಂಡಿಲ್ಲ, ಯಾರ ತನೂ ಲಂಚ ಮಾಡಿಲ್ಲ, ಯಾರ್ದು ಜಮೀನು ಬರ್ಸ್ಕೊಂಡಿಲ್ಲ. ಜಮೀನ್ ಬರ್ತಾವಲ್ಲ. ಬೆಂಗಳೂರು ಸುತ್ತಮುತ್ತ ನಾನು 3000 ಎಕರೆ ಇಲ್ಲ. ಅಲ್ಲ ಸರ್, ಗೊತ್ತೈತೆ ಸರ್. ಮಾಡಿರೋದು ಕುಮಾರಸ್ವಾಮಿ 3000 ಎಕರೆ ಕೊಡ್ತೀನಿ ರೆಕಾರ್ಡ. ಕುಮಾರಸ್ವಾಮಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ? ಟಿಕೆಟ್ ನನಗೆ 36 ಕೋಟಿ ಖರ್ಚು ಮಾಡಿಸಿದ್ರು, MP ನಿಲ್ಸಿದ್ರು. ನಾನ್ ನಿಂತ್ಕೊತೀನಿ ಅಂತ ಬಾಯ್ ಪಡ್ಕೊಂಡಿದ್ನ. 6 ನನಗೆ ಟಿಕೆಟ್ ಕೊಡ್ತೀವಿ ತಿರ್ಗಲು ಅಂತ ಹೇಳಿ ನಿಲ್ಸಿದ್ರು. ಈಗ ನನಗೆ ಕೇಳೋ 1 ನಿಮಿಷ. ಸರಿ ಹೇಳಿ. ನಾನೊಬ್ಬ ಅಲ್ಲ. ನೀನ್ ಗೌಡ್ರನ ಯಾವ ಜಾತಿ? ಹೇಳಿ ಜಾತಿ ಯಾವ ಜಾತಿ? ಯಾವ ಜಾತಿ ಹೇಳಯ್ಯ. ನೀನ್ ಗೌಡ ಆಗಿದ್ರೆ ಯಾವ ಗೌಡ್ರು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹತ್ರ ಉಳಿದವ್ರು ಹೇಳಿ? ಯಾರು ಇಲ್ಲ. ಕಮಾನ್ ಟೆಲ್ ಮಿ. ಇಲ್ಲ ಒಬ್ರು ಯಾರು ಬಚ್ಚೇಗೌಡ್ರು ಉಳಿದ್ರ, ಬೈರೇಗೌಡ್ರು ಉಳಿದ್ರ, ನಾಗೇಗೌಡ್ರು ಉಳಿದ್ರ, PL ಶಂಕರ್ ಉಳಿದ್ರ, YK ರಾಮಯ್ಯ ಉಳಿದ್ರ, ಇಂಥವ್ರ ಒಂದು ಪಟ್ಟಿ ಕೊಡಪ್ಪ ಅವಲ್ಲಿ. ಅಲ್ಲ ಸರ್, ನೀವು JDS ಪಕ್ಷದಲ್ಲಿ ಇಟ್ಟಿದ್ರೆ ನಿಮ್ಗೆ ಇನ್ನೂ ಬೆಳವಣಿಗೆ ಆಗೋದು. ಏನ ಬೆಳವಣಿಗೆ? ಮನ್ನಂಗಟ್ಟಿ ಮಾಡಿ ಯಾಕೆ ನನ್ನ ಯಾಕೆ ಹೊರಿಕೆ ಆಗ್ತಾ? ಯಾರು ನೀವೇ? ನಾನು ಕುಮಾರಸ್ವಾಮಿ ಕೇಳ ಇಲ್ಲಿ. ಕುಮಾರಸ್ವಾಮಿ ಮಾತಾಡಿದ್ದ ನಾನು. ಹೇಳಿ. ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ ನಾನು. ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ರಿ ನೀವು. ನಾನು ಕುಮಾರಸ್ವಾಮಿ ಬಗ್ಗೆ ಒಂದು ಅಕ್ಷರ ಮಾತಾಡ್ಲಿಲ್ಲ. ಹೇಳಿ. ಆಗ ಯಾಕೆ ಹೊರಿಕೆ ಹಾಕಿದ್ರು? ನನ್ನ ತರಿ ಆಗ ಏನೋ ನೀವು ಕೆಲಸ ಮಾಡಿದ್ರಿ, ಕಂತ್ರಿ ಕೆಲಸ ಅದಕ್ಕೆ ಮಾಡೋರೆ. ಯಾವ ಕಂತ್ರಿ ಕೆಲಸ ಮಾಡಿ? ಕಂತ್ರಿ ಕೆಲಸ ಮಾಡ್ರೆ ನೀವು, ನಾವಲ್ಲ. JDS ಇಂದ ನೀವೇ ನಿಂತ್ಕೊಳ್ಳಿ, ನಿಮ್ನೆ ಬರ್ತಾನ. ನನಗೆ ನೋಡಯ್ಯ, ನಾನು JDS ನಾನು ಆಲೆ 2 ಸಾರಿ ನಾಮ ಆಯ್ಕೊಂಡಾಯ್ತು JDS ಇಂದ. ನಾನು ಇಲ್ದೇ ಇದ್ರೆ ಸುರೇಶ್ ಗೌಡ ಅವತ್ ಗೆಲ್ತಿದ್ದ. ನಾನು ಇಲ್ದೇ ಇದ್ರೆ ಅವತ್ ಗೆಲ್ತಿತ್ತಿಲ್ಲ. ಈ ವರ್ಷ ನೀವು ಸಪೋರ್ಟ್ ಮಾಡಿದ್ರೆ ಒಂದೇ ಒಂದು ಕ್ಷಣ ನೀವು ತಮ್ಮ ಕೇಳು. ಸುರೇಶ್ ಗೌಡನ್ ಕೇಳು. ಯಾವತ್ ನಾನೇನಾರು ನಾನು ಇಂಡಿಪೆಂಡೆಂಟ್ ನಿಂತಿದ್ರೆ 2099ರಲ್ಲಿ 2009ರಲ್ಲಿ ಗೆಲ್ತಿದ್ ನಾವನ ಇಲ್ಲ, ಗೆಲ್ತಿತ್ತಿಲ್ಲ. ನಾನು ಗೆದ್ದ, ಅವನು ಗೆದ್ದ. ಒಂದು ದಿವಸ ನಮ್ಮನ್ನು ವಿಶ್ವಾಸದ ತಗೊಂಡ ಕೇಳು. ಒಂದ್ ದಿವಸ ವಿಶ್ವಾಸದ ತಗೊಂಡು ಯಾಕೆ ಹೊಡಿ ನನ್ನ ಮಗನಿಗೆ? ದೇವೇಗೌಡರು ಪಾಪ ನನಗೆ ಅವ್ರ ಬಗ್ಗೆ ಗೌರವ ಇದೆ. ದೇವೇಗೌಡರು ಟಿಕೆಟ್ ನನ್ನ ಕೈ ಕೊಟ್ರು ಫಸ್ಟ್. ನಾನು ಹಂಗೆ ಇದ್ದೆ ಪಾಟೀಲ್ ಇದ್ದೆ. ಪಾಟೀಲ್ ಇದ್ದಾಗ ನನಗೆ ಟಿಕೆಟ್ ಕೊಟ್ಟರು. ನಾನು ಕರೆದು ಟಿಕೆಟ್ ಕೊಟ್ರು. ನಾನು ಟಿಕೆಟ್ ಕೊಡುವಾಗ ಹೇಳಿದೆ, ನನಗೆ ಮುಂದಕ್ಕೂ ಟಿಕೆಟ್ ಕೊಡೋದಾರ ಹೇಳಿ ಇದ್ದೆ. ನನಗೆ ಅವ್ರಿಗೆ ನಡೆದಿರೋ ಮಾತು ನಿನಗೆ ಗೊತ್ತಿಲ್ಲ ಅವೆಲ್ಲ. ಹೇಳಿ. ಒಂದ್ಸರಿ ನಾವು ಟಿಕೆಟ್ ಕೊಟ್ಮೇಲೆ ನಿನಗೆ ಕೊಡೋದು, 2ನೇ ಮಾತಿಲ್ಲ ಅಂದ್ರು. 36 ಕೋಟಿ ಖರ್ಚು ಮಾಡಿಸಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಯಾಕಪ್ಪ ನನಗೆ ತಿರ್ಗಾ ಟಿಕೆಟ್ ಕೊಡ್ಲಿಲ್ಲ? ಹೇಳಿ. ನಾನೇನ್ ನಾನು MP ಆಗಿದ್ದಾಗ 6 ತಿಂಗಳು ಗೌಡ್ರು ಮನೆ ನಾಯಿ ಇದ್ದಂಗಿದ್ದೆ. ನನಗೆ ಟಿಕೆಟ್ ಕೊಡ್ದಲೆ ನಿಖಿಲ್ ಕುಮಾರಸ್ವಾಮಿ ಅಂತ ನಿಲ್ಸಿದ್ರು. ನಾನು ಮಾತಾಡಿದ್ದ ಅವಳು ಯಾವಳು ಹುಡುಗಿ ಕುಟ್ಟೆ, ಇನ್ ನನ್ನ ಹತ್ರ ಮನಿಕಬ್ಬ ಅಂತ ಮಾತಾಡಿರ್ಲಿಲ್ಲ. ಅವಳು ಕುಟ್ಟೆ, ಅವಳನ್ನ ಬುಟ್ಟ ಸುರೇಶ ಯಾರು ಇವ್ನು ಮಡಿಕೊಂಡವನಲ್ಲ, ಅವಳನ್ನ ಬುಟ್ಟ ಮಾತಾಡಕ್ಕೆ ಅವಳೇ ಮಾತಾಡಿದ್ಲು ನನಗೆ. ಮಾದೇಗೌಡ ನನಗೆ ಹೊಡೆದಾಟ ಆಯ್ತು. ಅವ್ನು ನನಗೆ 2 ಸರಿ ಟಿಕೆಟ್ ತಪ್ಪಿಸ್ತಾ ಅಮ್ಮ. ಅವನ್ನೇ ಸೋಲಿಸ್ತು ನಾವು. ನಾವ್ ಯಾತಕ್ಕೂ ಕೇರ್ ಮಾಡ್ಲಿಲ್ಲ ಅಂತ ಅವಳಿಗೆ ಹೇಳಿದೆ. ಮಾದೇಗೌಡನ್ಗೆ ನಿನಗೆ ಗೊತ್ತು, ನಿನ್ಗೇನ್ ಪಾಪ ಅವೆಲ್ಲ ಗೊತ್ತಿಲ್ಲ ಬಿಡು. ಅವನಿಗೂ ಹೊಡೆದಾಟ ಆಯ್ತು ಸೌಂಡ್ರಗೌಡ IB-ನಲ್ಲಿ 87ರಲ್ಲಿ. ಅದಾದ್ಮೇಲೆ ನನಗೆ ಟಿಕೆಟ್ ತಪ್ಪಿಸ್ತಾ. ನಾಮಲ್ ತಾಲೂಕಲ್ಲಿ ಓಟ್ ಎಷ್ಟು ಬಂದವ್ ನನಗೆ? ಏನ್ ಸರ್? ನನಗೆ 89ರಲ್ಲಿ ಟಿಕೆಟ್ ತಪ್ಪಿಸಿದ್ರಲ್ಲ ಕಾಂಗ್ರೆಸ್ ಇಂದ. ಹೇಳಿ. ನಿನ್ಗೆ ಎಷ್ಟು ವರ್ಷ ಈಗ? ನನಗೆ 25. ನೀನ್ ಇನ್ನು ಎಳಕು ಕೇಳ್ಕೊ. ನೀನು ಹುಟ್ಟಿರ್ಲಿಲ್ಲ ಅಂತ ಕಾಣತ್. ನಾನು MLA ಅರ್ಜಿ ಹಾಕ್ದೆ ಫಸ್ಟ್. 89ರಲ್ಲಿ ನಾನು ನಿಂತಾಗ ನನಗೆ ಟಿಕೆಟ್ ಕೊಡಿಸ್ತಿಲ್ಲ ಮಾದೇಗೌಡ. MP ಇದ್ದ ನನ್ನ ಮಗ ಅವನು.
MP ಇದ್ದನು ಶಿವರಾಮೇಗೌಡನ್ ಟಿಕೆಟ್ ಕೊಡಬೇಡಿ ಅಂತ ಹೇಳಲಿಲ್ಲ, ಅವನು ಮಿಂಡ್ರು ಕುಡಿತಾನು. ನಾಗಮಂಗಲದಲ್ಲಿ ಚಂದ್ರಶೇಖರ್ಗೆ ಕೊಡ್ಬೇಕಲ್ಲ, ಕುರುಬರು ಚಂದ್ರಶೇಖರ್ನಿಗೆ. ಅವನು MP ಇದ್ನಲ್ಲ, ಅವನಿಗೆ ಕೊಡಿಸ್ಕ. ಅವನು 13,000 ಓಟ್ ತಗೊಂಡ, ನಾನು 70,000 ಓಟ್ ತಗೊಂಡೆ, 36,000 ಲೀಡಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದೆ. ಈಗ ಆಲೆ ನಾನು ಈಗ ಅವನ ಅಂಬರೀಷ್ ಅಂತ ಅವನಲ್ಲ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ ನನ್ನ ಮಗ. ಅವನ ನಾನೇನು ಒರಿಜಿನಲ್ JDS ಅಲ್ಲ, ಜ್ಞಾಪಕ ಇಟ್ಕೋ. ನಾನು ವಿಧಿ ಇಲ್ದಲೇ JDS ಬಂದೆ, ಬಿಜೆಪಿಗೂ ಹೋದೆ ಬೇಕಾಗಿ. ನಾಗಮಂಗಲ ತಾಲೂಕಲ್ಲಿ ಸುರೇಶ್ ಗೌಡ ಎಷ್ಟು ಲಂಚ ತಗತ್ತವನೆ, ಚೆಲುವೆ ಎಷ್ಟು ತಗತ್ತವನೆ ಅಂತ ಕೇಳ್ಕೋ. ಈಗ ಚೆಲುವನೇ ಜಾಸ್ತಿ ಚೆಲುವನೇ ಜಾಸ್ತಿ ತಾತಿರೋದು. ಸುರೇಶ್ ಗೌಡ್ನು 1 ಲಕ್ಷ, 1 ಎಕರೆಗೆ 1 ಲಕ್ಷ ತಗೊಂಡಿದ್ದು ಜಮೀನ್ ಮಂಜೂರು ಮಾಡಕ್ಕೆ. ಎಲ್ಲಿ ಹೋಗಿದ್ದೆ ನೀನ್ ಗ್ರಾಜುಯೇಟ್? ಅಲ್ಲ ಸರ್, 28,000 ಕೇಳೋ ಇಲ್ಲಿ. ಈಗ ನೀವು ನಾಗಮಂಗಲ ತಾಲೂಕಿಗೆ ಕೇಳಪ್ಪ ಇಲ್ಲಿ ಸ್ವಲ್ಪ. ಈಗ ನೀವೇ ಚೆಲುವರಾಯ ಸ್ವಾಮಿ ಗೆಲ್ತಿದ್ರಿ, ಈಗ ನಿಮ್ ನೋಡ್ತಾವ್ರ ಅವರು. ನಾನು ಅವ್ನು ಗೆಲ್ಲಿ ಅಂತ ಮಾಡಿದ್ನಾ? ಅವ್ನು ಗೆಲ್ಲಿ ಅಂತ ನೀವು ಮಾಡಿದ್ರಿ, ಜನ ಹೇಳ್ತಾರೆ. ಕೇಳೋ ಇಲ್ಲಿ, ಕೇಳಿದಷ್ಟ ನೀನು ನನ್ನ ಹತ್ರ ಮಾತಾಡುವಾಗ ಚೆನ್ನಾಗಿ ಜವಾಬ್ದಾರಿ ಇದ್ರೆ ಮಾತಾಡಿಲ್ಲ ಹೋದ್ರೆ ನಿನ್ನಂತರ ನನ್ಗೇನ್ ಲೆಕ್ಕಿಲ್ಲ. ಮಾತಾಡಲ್ಲ.